ಮಾತಿನಲ್ಲಿ ಒಳ್ಳೆ ಬಿಲ್ಡಪ್ ಕೊಡ್ತೀರಾ, ಹುಡುಗಿಗೆ ನಾನು ಹಾಗಿದ್ದೀನಿ ಹೀಗಿದ್ದೀನಿ ಫಿಸಿಕಲಿ ಸ್ಟ್ರಾಂಗ್ ಇದ್ದೀನಿ, ನನ್ನ ಪೆನಿಸ್ ಸೈಜ್ ಇಷ್ಟಿದೆ, ನಾನು ಒಂದು 10 ನಿಮಿಷ ಸೆಕ್ಸ್ ಮಾಡ್ಬೋದಾ ಅಂತ. ಫಸ್ಟ್ ನೈಟ್ನಲ್ಲಿ ಸೆಕ್ಸ್ ಮಾಡುವಾಗ ಅದು ರಪ್ಚರ್ ಆಗುತ್ತೆ. ರಪ್ಚರ್ ಆಗಿಬಿಟ್ಟು ಸ್ವಲ್ಪ ಬ್ಲೀಡಿಂಗ್ ಆಗುತ್ತೆ. ಮದುವೆ ಮಾಡೋಕ್ಕಿಂತ ಮುಂಚೆ ಎಷ್ಟೋ ನೀವು ಸೆಕ್ಸ್ ಮಾಡಿ, ಈಗ ಮದುವೆ ಫಿಕ್ಸ್ ಆಯ್ತಂದ್ರೆ 2 ಅಥವಾ 3 ತಿಂಗಳ ಮುಂಚೆ ಒಂದು ಪ್ಲಾಸ್ಟಿಕ್ ಸರ್ಜನ್ ಹತ್ರ ಹೋಗ್ಬಿಟ್ಟು ಒಂದು ಆರ್ಟಿಫಿಷಿಯಲ್ ಹೈಮಿನ್ ವೈಜೈನಲ್ಲಿ ಫಿಕ್ಸ್ ಮಾಡ್ಬಿಡೋದು. ಸೆಕ್ಸ್ ಮಾಡೋಕೆ ಹೋಗ್ತಾನೆ, ಸ್ವಲ್ಪ ಕಟ್ ಆಗಿಬಿಡುತ್ತೆ, ಬ್ಲೀಡಿಂಗ್ ಬರುತ್ತೆ. ಅವನು ಏನ್ ತಿಳ್ಕೊಳ್ತಾನೆ, ನನ್ನ ವೈಫ್ ವರ್ಜಿನ್ ಅಂತ. ಫಸ್ಟ್ ನೈಟ್ ಅಂದ್ರೆ ಪ್ರತಿಯೊಬ್ಬರ ಲೈಫ್ ನಲ್ಲಿ ವೆರಿ ಮೆಮೊರೇಬಲ್ ನೈಟ್. ಫಸ್ಟ್ ನೈಟ್ ಸೆಕ್ಸ್, ಫಸ್ಟ್ ನೈಟ್ ಕಿಸ್, ಫಸ್ಟ್ ನೈಟ್ ಒಬ್ಬರೊಬ್ರಿಗೆ ಏನು ನೀವು ಹಗ್ ಮಾಡಿದಿರ್ತಲ್ಲ, ಇಡೀ ಲೈಫ್ ಮೆಮೊರಿ ಅಂತ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವುದೋ ಕೆಲಸ ಲೈಫ್ನಲ್ಲಿ ಫಸ್ಟ್ ಮಾಡಿದ್ ನೆನಪಿರುತ್ತೆ. ಫಸ್ಟ್ ಜಾಬ್ ತಗೊಳ್ಳಿ, ಫಸ್ಟ್ ಬೈಕ್ ತಗೊಳ್ಳಿ, ಫಸ್ಟ್ ಕಾರ್ ತಗೊಳ್ಳಿ, ಅದೇ ರೀತಿ ಫಸ್ಟ್ ನೈಟ್. ಫಸ್ಟ್ ನೈಟ್ ಬಗ್ಗೆ ತುಂಬ ಜನರಿಗೆ ಅದ್ರ ಬಗ್ಗೆ ಎಕ್ಸೈಟ್ಮೆಂಟು ಇರುತ್ತೆ, ವೆರಿ ಸೇಮ್ ಟೈಮ್ ನರ್ವಸ್ನೆಸ್ನು ಇರುತ್ತೆ. ಎಕ್ಸೈಟ್ಮೆಂಟ್ ಏನಂದ್ರೆ ಫಸ್ಟ್ ಟೈಮ್ ನಾನು ಇವತ್ತು ಸೆಕ್ಸ್ ಮಾಡ್ತಾ ಇದ್ದೀನಿ ಅಂತ. ನರ್ವಸ್ನೆಸ್ ಏನಂದ್ರೆ ನಾನು ಏನಾದ್ರೂ ಸೆಕ್ಸ್ ಮಾಡಕ್ ವೀಕ್ ಆಗ್ಬಿಟ್ರೆ, ಅಥವಾ ನನಗೆ ಉದ್ರೇಕ ಕಡಿಮೆ ಬಂದ್ರೆ, ಅಥವಾ ಶೀಘ್ರಸ್ಖಲನ ಏನಾದ್ರೆ ಆದ್ರೆ ನಾನು ಏನ್ ಮಾಡ್ಲಿ, ಪಾರ್ಟ್ನರ್ ಏನ್ಮೇಲೆ ನನ್ನ ಮೇಲೆ ಡೌಟ್ ಏನಾದ್ರು ಮಾಡ್ಬೋದಾ ಅಂತ ಅದರ ಒಂದು. ಮತ್ತೆ ಇವತ್ತು ನಾಳೆ ಏನಾಗಿದೆ, ಮದ್ವೆಕ್ಕಿಂತ ಮುಂಚೆನೆ ಇವಾಗ ಫೋನ್ಸ್ ಎಲ್ಲ ಬಂದಿದ್ದ ಕಡೆಯಿಂದ ಮಾತಾಡ್ತಾರೆ, ಮಾತಿನಲ್ಲಿ ಒಳ್ಳೆ ಬಿಲ್ಡಪ್ ಕೊಡ್ತೀರಾ, ಹುಡುಗಿಗೆ ನಾನು ಹಾಗಿದ್ದೀನಿ ಹೀಗಿದ್ದೀನಿ ಫಿಸಿಕಲಿ ಸ್ಟ್ರಾಂಗ್ ಇದ್ದೀನಿ, ನನ್ನ ಪೆನಿಸ್ ಸೈಜ್ ಇಷ್ಟಿದೆ, ನಾನು ಒಂದು 10 ನಿಮಿಷ ಸೆಕ್ಸ್ ಮಾಡ್ಬೋದಾ ಅಂತ. ಬಟ್ ಇವಾಗ ಅವನಿಗೇನು, ನಾನು ಇಷ್ಟು ಬಿಲ್ಡಪ್ ಕೊಟ್ಟಿದ್ದೀನಿ, ಅಷ್ಟು ನಾನು ಬಿಲ್ಡಪ್ ಕೊಟ್ಟಿದ್ದು ಇವಾಗ ನಾನು ಮಾಡಿ ತೋರಿಸ್ಬೇಕಲ್ಲ, ಇವತ್ತು ಆಗುತ್ತೋ ಇಲ್ಲ ಅಂತ ಒಂದು ಭಯ. ಹೇಗೆ ಒಂದು ಇಂಟರ್ವ್ಯೂನಲ್ಲಿ ಹೋಗ್ಬಿಟ್ರೆ ನಾನು ಎಷ್ಟೋ ಪರಿಶ್ರಮ ಮಾಡಿ ಓದಿದ್ದು ರ್ಯಾಂಕ್ ತಗೊಂಡಿದ್ದೀನಿ, ಬಟ್ ಸ್ಟಿಲ್ ಇಂಟರ್ವ್ಯೂ ಏನು ಕ್ವಶನ್ ಕೇಳ್ತಾರೆ ಅಂತ ಭಯ ಇರುತ್ತೆ. ಆ ಥರನೇ ಫಸ್ಟ್ ನೈಟ್. ಸೊ ಎಲ್ಲರಿಗೂ ನಾನು ಏನು ಹೇಳ್ತೀನಿ, ಫಸ್ಟ್ ನೈಟ್ ಬಗ್ಗೆ ಎಕ್ಸೈಟ್ಮೆಂಟ್ ಇರಿ, ಬಟ್ ಓವರ್ ಎಕ್ಸೈಟ್ಮೆಂಟ್ ಬೇಡ. ವೆರಿ ಸೇಮ್ ಟೈಮ್ ನರ್ವಸ್ನೆಸ್ ಇದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ಏನು ಫಸ್ಟ್ ನೈಟ್ನಲ್ಲಿ ನೀವು ಯಾವಾಗ ಒಂದು 9 ಗಂಟೆ 10 ಗಂಟೆಗೆ ಬೆಡ್ರೂಮ್ ಹೋಗ್ಬೇಕಂದ್ರೆ ನಾರ್ಮಲ್ ಆಗಿರಿ, ರಿಲ್ಯಾಕ್ಸ್ ಆಗಿರಿ, ಓವರ್ ಥಿಂಕ್ ಮಾಡಬೇಡಿ. ಮಾತಾಡ್ತಾ ಇರಿ, ಪಾರ್ಟ್ನರ್ ಜೊತೆಗಿರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು, ನಿಮ್ಮ ಮನೆಯಲ್ಲಿ ಯಾರೋ ರಿಲೇಟಿವ್ಸ್ ಇದ್ದೇ ಇರ್ತಾರೆ ಮದುವೆ ಮನೆ ಅಂದರೆ, ಅವ್ರಿಗೆ ಜೊತೆಗೆ ಮಾತಾಡಿ ಏನೋ ನಗ್ನಗ್ತಾ ಇರಿ, ಬಟ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಜಾಸ್ತಿ. ನೀವು ಹೋದ ತಕ್ಷಣ ಇಮಿಡಿಯೇಟ್ಲಿ ಅಟೆಂಪ್ಟ್ ಮಾಡಿ, ಕೂತ್ಕೊಳ್ಳಿ, ಸ್ವಲ್ಪ ನೀರು ಕುಡೀರಿ, ಸ್ವಲ್ಪ ಹಣ್ಣುಗಳು ತಿನ್ನಿ, ಹಾಲು ಕುಡೀರಿ, ಸ್ವಲ್ಪ ಒಬ್ಬರೊಬ್ಬರನ್ನ ಮಾತಾಡೋಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಒಂದು ಕಂಫರ್ಟ್ ಝೋನಲ್ಲಿ ಬಂದಮೇಲೆ ಸ್ವಲ್ಪ ಹಗ್ ಮಾಡಿ, ಕಿಸ್ ಮಾಡಿ, ಫೋರ್ ಪ್ಲೇದಿಂದ ಸ್ಟಾರ್ಟ್ ಮಾಡಿ. ಆಮೇಲೆ ಸ್ಲೋಲಿ ಮೇನ್ ಕ್ರಿಯೆನಲ್ಲಿ ಪಾಲ್ಕೊಳ್ಳಿ. ಆನ್ ಆಫ್ ಸಡನ್ ರೂಮ್ ಬಂದ ತಕ್ಷಣ ಕ್ಲೋಸ್ ಮಾಡಿಬಿಟ್ಟು ನೀವು ಅಟೆಂಪ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ, ವೀರ್ಯ ಹೈಪರ್ ಎಕ್ಸೈಟ್ಮೆಂಟಲ್ಲಿ ಸ್ಖಲನ ಆಗ್ಬಿಡುತ್ತೆ. ಸ್ಖಲನ ಆದ ತಕ್ಷಣ ನರ್ವಸ್ನೆಸ್ ಸ್ಟಾರ್ಟ್ ಆಗುತ್ತೆ, ಮತ್ತು ಸೆಕೆಂಡ್ ಟೈಮ್ ಉದ್ರೇಕ್ ಬರೋಕ್ಕೆ ಟೈಮ್ ತಗೊಳುತ್ತೆ. ಅದಕ್ಕೆ ಓವರ್ ಎಕ್ಸೈಟ್ಮೆಂಟ್ ಬೇಡ, ಜಸ್ಟ್ ನಾರ್ಮಲ್ ಕ್ಯಾಶುವಲ್ ಡೇ ಥರನೇ ಇದೆ. ಓಕೆ ಸರ್, ಈಗ ತುಂಬಾ ಜನ ಹುಡುಗರು, ಮೇನ್ ಹುಡುಗರಲ್ಲಿ ಏನು ಅಂದ್ರೆ ವರ್ಜಿನ್ ಅಂತ ಒಂದು ಪದ ಬರುತ್ತೆ. ಈಗ ಹುಡುಗಿ ವರ್ಜಿನ್ ಇದ್ದಾಳ ಅಂತ, ಅದು ಮೇನ್ ತುಂಬಾ ಜನ ಈಗಿನ ಯಂಗ್ ಜನರೇಷನ್ ಅದು ಬಂದೇ ಬರುತ್ತೆ. ನನ್ನ ಮದುವೆ ಆಗಿರೋ ಹುಡುಗಿ ವರ್ಜಿನ್ ಇರ್ತಾಳ. ಇವಾಗ ವರ್ಜಿನ್ ಅಂದ್ರೆ ಏನ್ ಹೇಳ್ಕೊಡ್ತೀನಿ. ಫಸ್ಟ್ ಫೀಮೇಲ್ ನಲ್ಲಿ ವರ್ಜಿನ್. ನಮ್ಮಲ್ಲಿ ಏನಂದ್ರೆ ಪುರುಷರ ವರ್ಜಿನ್ ಬಗ್ಗೆ ಯಾರು ಮಾತಾಡಲ್ಲ, ಪುರುಷರ ವರ್ಜಿನ್ ಇದನ್ನ ಯಾರು ಮಾಡಲ್ಲ. ಬಟ್ ಯಾವಾಗ ಡೌಟ್ ಮಾಡೋದು ಮಹಿಳೆಯರ ಮೇಲೆ. ಓಕೆನಾ? ಸೊ ಮಹಿಳೆಯರದು ಬಾಡಿ ಬಗ್ಗೆ ಇವತ್ತು ಹೇಳ್ತೀನಿ. ಒಂದು ಫೀಮೇಲ್ ವೆಜೆನಾ ಇದೆ ಅಂತ ತಿಳ್ಕೊಳ್ಳಿ. ವೆಜೆನಲ್ಲಿ 1.5 ಇಂಚ್ ಒಳಗಡೆ ಒಂದು ಥಿನ್ ಒಂದು ಲೇಯರ್ ಇರುತ್ತೆ, ಒಂದು ಪೇಪರ್ ತರ. ಅದು ಕಂಪ್ಲೀಟ್ಲಿ ಕ್ಲೋಸ್ ಇರಲ್ಲ, ಒಂದು ಹಾಫ್ ಕ್ಲೋಸ್ ಇರುತ್ತೆ, ಹಾಫ್ ಓಪನ್ ಇರುತ್ತೆ. ಅದಕ್ಕೆ ಹೈಮಿನ್ ಅಂತಾರೆ. ಹೈಮಿನ್ ಅಂದ್ರೆ ಒಂದು ಲೇಯರ್ ಲೈಕ್ ಸ್ಟ್ರಕ್ಚರ್, ಒಂದು ಪೇಪರ್ ಅಂತ ತಿಳ್ಕೊಳ್ಳಿ. ಸೊ ವೆಜೆನಾ ಒಳಗಡೆ ಈ ತರ ಇರುತ್ತೆ. ಸೊ ಅವಾಗ ಫಸ್ಟ್ ನೈಟ್ನಲ್ಲಿ ಸೆಕ್ಸ್ ಮಾಡುವಾಗ ಅದು ರಪ್ಚರ್ ಆಗುತ್ತೆ. ರಪ್ಚರ್ ಆಗಿಬಿಟ್ಟು ಸ್ವಲ್ಪ ಬ್ಲೀಡಿಂಗ್ ಆಗುತ್ತೆ. ಸೊ ಹತ್ತರಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಇರುತ್ತೆ. ಅದು ಯಾಕೆ ಇವಾಗ ಹೈಮನ್ ಬೇಗ ಎಂಗೇಜ್ನಲ್ಲಿ ಅದು ರಪ್ಚರ್ ಆಗುತ್ತೆ, ಅದಕ್ಕೆ 2-3 ರೀಸನ್ಸ್ ಇರುತ್ತೆ. ಯಾರು ಫಿಸಿಕಲಿ ಆಕ್ಟಿವ್ ಇದ್ದಾರಾ, ಯಾರು ಜಾಸ್ತಿ ಅಥ್ಲೀಟ್ಸ್ ಇದ್ದಾರೆ, ರನ್ನಿಂಗ್ ಮಾಡ್ತಾರೆ, ಅಥವಾ ದೈಹಿಕವಾಗಿ ಫಿಸಿಕಲ್ ಜಾಸ್ತಿ ಶ್ರಮ ಯಾರು ಪಡ್ತಾರಲ್ಲ, ಅವ್ರ ಮದುವೆಕ್ಕಿಂತ ಮುಂಚೆನೆ ಅದು ಹೈಮೀನ್ ರಪ್ಚರ್ ಆಗಿದಿರೋದು. ಎರಡನೇದು ಏನಂದ್ರೆ, ಇವಾಗ ನಾನು ಸೆಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ನೈಟ್ನಲ್ಲಿ ಬ್ಲೀಡಿಂಗ್ ಆಗಿಲ್ಲ ಅಂದರೆ ಇವ್ರ ಮೈಂಡ್ನಲ್ಲಿ ಡೌಟ್ ಏನು ಬರುತ್ತೆ ಅಂದರೆ, ಮೇ ಬಿ ನನ್ನ ವೈಫು ಅಥವಾ ಯಾರ ಜೊತೆಗೆ ಮುಂಚೆ ಮಲಗಿರಬಹುದಾ ಅಂತ. ಆ ಥರ ಸುಮ್ಮನೆ ಒಂದು ಡೌಟ್ ಅಷ್ಟೇ. ಬಟ್ ಹೇಳ್ತೀನಿ, ಹೈಮೀನ್ ಎಲ್ಲರಲ್ಲಿ ಇರಲೇಬೇಕಂತ ಆ ಥರ ಇರಲ್ಲ. 10ನಲ್ಲಿ ಒಬ್ಬರಿಗಿಬ್ಬರಿಗೆ ಇರುತ್ತೆ. 8 ಜನರಿಗೆ ವಿತ್ ಮದುವೆ ಆಗೋಕ್ಕಿಂತ ಮುಂಚೆನೆ ರಪ್ಚರ್ ಆಗಿದ್ದಿರುತ್ತೆ. ಯಾಕಂದರೆ ಒಂದು ಕಾಲ ಇತ್ತು, ಹುಡುಗಿದ ವಯಸ್ಸು 17-18ಗೆ ಮದುವೆ ಆಗ್ತಿತ್ತು, ಅವೆಲ್ಲ ರಪ್ಚರ್ ಆಗ್ತಿತ್ತು, ರಕ್ತ ಬರ್ತಿತ್ತು. ಇವಾಗ ನೀವು ಹುಡುಗಿರ್ದು ಏಜ್ 26 ವರ್ಷಕ್ಕೆ ನೀವು ಮದುವೆ ಮಾಡ್ಕೊಂಡ್ರೆ ಎಲ್ಲಿವರೆಗೆ ಹೈಮೀನ್ ಉಳಿಯುತ್ತೆ, ಅದರದ್ದು ಒಂದು ಲೈಫ್ ಸ್ಪ್ಯಾನ್ ಇರುತ್ತೆ. ಅದು ಏನು ಮಾಡ್ತಾರೆ,
ರಪ್ಚರ್ ಆಗಿ ಹೋಗಿರುತ್ತೆ. ನಮ್ಮ ಇಲ್ಲಿ ಸೌತ್ನಲ್ಲಿ ಜಾಸ್ತಿ ಇಲ್ಲ, ಬಟ್ ಸ್ವಲ್ಪ ಫ್ಯಾಮಿಲೀಸು ಸ್ವಲ್ಪ ಕಲ್ಚರ್ಸ್ ಇದೆ, ಸ್ಪೆಷಲಿ ನಾರ್ತ್ ಇಂಡಿಯಾನಲ್ಲಿ ಪಂಜಾಬಿ ಫ್ಯಾಮಿಲೀಸ್ ಇರ್ಬೋದು ಅಥವಾ ಇವು ಸ್ವಲ್ಪ ಬೇರೆ ಫ್ಯಾಮಿಲಿಗಳು, ಅವ್ರನಲ್ಲಿ ಇದ್ರ ಬಗ್ಗೆ ತುಂಬ ಇದು ಇದೆ. ಇವಾಗ ಹೇಳ್ತೀನಿ, ಒಂದು ನೆಟ್ ಸರ್ಚ್ನಲ್ಲಿ ನಾನೇ ಅಬ್ಸರ್ವ್ ಮಾಡಿದ್ದೀನಿ, ಮತ್ತು ಎಷ್ಟೋ ಜನ ಇದು ಒಂದು ದೊಡ್ಡ ಮಾರ್ಕೆಟ್ ಆಗಿಬಿಟ್ಟಿದೆ ಡೆಲ್ಲಿನಲ್ಲಿ. ಏನಾದ್ರು ಹೈಮಿನೋಪ್ಲಾಸ್ಟಿ ಅಂದರೆ ಮದುವೆ ಮಾಡೋಕ್ಕಿಂತ ಮುಂಚೆ ಎಷ್ಟೋ ನೀವು ಸೆಕ್ಸ್ ಮಾಡಿ, ಈಗ ಮದುವೆ ಫಿಕ್ಸ್ ಆಯ್ತಂದ್ರೆ 2 ಅಥವಾ 3 ತಿಂಗಳ ಮುಂಚೆ ಒಂದು ಪ್ಲಾಸ್ಟಿಕ್ ಸರ್ಜನ್ ಹತ್ರ ಹೋಗ್ಬಿಟ್ಟು ಒಂದು ಆರ್ಟಿಫಿಷಿಯಲ್ ಹೈಮಿನ್ ವೈಜೈನಲ್ಲಿ ಫಿಕ್ಸ್ ಮಾಡ್ಬಿಡೋದು. ಅದು ಮಾರ್ಕೆಟ್ ಬಂದಿದೆ ಈಗ. ಅದನ್ನು ಇದೆ, ಅದು ಫಿಕ್ಸ್ ಮಾಡ್ಬಿಡೋದು. ಅಂದ್ರೆ ಗಂಡನ ಹೇಗೆ ಮೂರ್ಖ ಮಾಡೋದು, ಫುಲ್ ಮಾಡೋದು ಅಂತ. ಅವ್ನ್ ಸೆಕ್ಸ್ ಮಾಡಕ್ ಹೋಗ್ತಾನೆ, ಸ್ವಲ್ಪ ಕಟ್ ಆಗಿಬಿಡುತ್ತೆ, ಬ್ಲೀಡಿಂಗ್ ಬರುತ್ತೆ. ಅವ್ನ್ ಏನ್ ತಿಳ್ಕೊಳ್ತಾನೆ, ನನ್ನ ವೈಫ್ ವರ್ಜಿನ್ ಅಂತ. ಹೈಮೆನೋಪ್ಲಾಸ್ಟಿ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿ, ಹೈಮೆನೋಪ್ಲಾಸ್ಟಿ ಅಂತ. ನಮ್ ಇಲ್ಲಿ ಸೌತ್ ನಲ್ಲಿ ಕಡಿಮೆ, ಬಟ್ ಡೆಲ್ಲಿ ಅಥವಾ ಡೆಲ್ಲಿ ಸರೌಂಡಿಂಗ್ ಹರಿಯಾಣ, ಪಂಜಾಬ್ ಏನಿದೆಲ್ಲ ಅಲ್ಲಿ ಇದು ದೊಡ್ಡ ಮಾರ್ಕೆಟ್. ಅಂದ್ರೆ ಇವಾಗ ಬ್ಲೀಡಿಂಗ್ ಆಗ್ಲಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್? ಆತರ ಏನಿರಲ್ಲ ಸರ್. ನೀವು ಎಷ್ಟು ಯಂಗ್ ಏಜ್ ನಲ್ಲಿ ಮದುವೆ ಮಾಡಿದಿರ್ತಾರಲ್ಲ, ಅಷ್ಟು ಯಂಗ್ ಏಜ್ ಒಳಗಡೆ ಅದು ಹೈಮಿನ್ ಸಿಗ್ಬಿಡುತ್ತೆ. ಬರ್ತಾ ಬರ್ತಾ ಅದು ತಾನೇ ರಪ್ಚರ್ ಆಗ್ಬಿಡುತ್ತೆ, ತಾನೇ ಬ್ರೇಕ್ ಆಗ್ಬಿಡುತ್ತೆ. ಜಸ್ಟ್ ಪೇಪರ್ ತರ ಸ್ಟ್ರಕ್ಚರ್ ಅಷ್ಟೇ ಅದು.